ನಿನ್ನೆ ಮಾನ್ಯ ಸಚಿವರು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ತಳಮನೆಯಲ್ಲಿ ನಿನ್ನೆ ಉತ್ತರ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಯಾವುದೇ ಆ ರೀತಿ ತೊಂದರೆ ಆಗಲಿಕ್ಕೆ ನಾವು ಬಿಡೋದಿಲ್ಲ, ಯಾಕಂದ್ರೆ ಅವ್ರ ಜವಾಬ್ದಾರಿ ಇದೆ, ಜವಾಬ್ದಾರಿಯುತವಾದ ಮಾತನ್ನ ನಿನ್ನೆ ಆಡಿದ್ದಾರೆ. ಈ ಗ್ಯಾಸಿನ ವಿಷಯ ಕೇಂದ್ರಕ್ಕೆ ಸಂಬಂಧ ಇರಬಹುದು, ರಾಜ್ಯಕ್ಕೆ ಸಂಬಂಧ ಇಲ್ವಾ? ಇದ್ದೇ ಇದೆ. ಯಾಕಂತಂದ್ರೆ ಅದು PDS ಅಲ್ಲಿ ಬರ್ತಕ್ಕಂಥದ್ದು. ಇವತ್ತು ಅದನ್ನ ಕೇಸ್ ಹಾಕ್ಬೇಕಾದ್ರೆ ಏನೇ ಮಾಡ್ಬೇಕಂತಂದ್ರೆ ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ಕಾಳಸಂತೆಯಲ್ಲಿ ಮಾರಾಟ ಆಗ್ತಕ್ಕಂಥದ್ದು ಈ ಸಂದರ್ಭದ ಉಪಯೋಗ ಪಡೆಯಲಿಕ್ಕೆ ಕೆಲವರು ಮಾಡಬಹುದು, ಅದನ್ನ ತಡೆ ಮಾಡಬೇಕಾಗಿರ್ತಕ್ಕಂಥದ್ದು, ಹಿಡಿಬೇಕಾಗಿರೋದು, ಶಿಕ್ಷೆ ಕೊಡಬೇಕಾಗಿರೋದು ಸರ್ಕಾರಕ್ಕೂ ಜವಾಬ್ದಾರಿ ಇದೆ. ಅದಕ್ಕೆ ನೆನ್ನೆ ಹೇಳಿದ್ದಾರೆ ಮಾನ್ಯ ಸಭಾಪತಿ ಅವರೇ, ಹಿಂದೆ ಸರ್ಕಾರ, ನಾನು ಯಾರ ಹೆಸರನ್ನು ತೆಗೆದುಕೊಳ್ಳಕ್ ಹೋಗೋದಿಲ್ಲ, ಆದ್ರೆ ಹಿಂದಿನ ಸರ್ಕಾರದಲ್ಲಿ 1 ವರ್ಷಕ್ಕೆ 6 ಸಿಲಿಂಡರ್ ಮಾತ್ರ ಕೊಡೋದು ಪದ್ಧತಿ ಇತ್ತ. ಜನರ ಹೋರಾಟ ಪ್ರಾರಂಭ ಆದಾಗ 8 ಸಿಲಿಂಡರ್ ಕೊಡೋದು. ಇವತ್ತು ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವ್ರು ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಅವ್ರ ಸಿಲಿಂಡರ್ ಇಷ್ಟೇ ಕೊಡೋದು ಅಂತಂದಾಗ ಏನೇನಾಯ್ತು? ಇಡೀ ದೇಶದಲ್ಲಿ ಗೊಂದಲ ಪ್ರಾರಂಭ ಆದಾಗ ಅವರ ಆದೇಶವನ್ನೇ ಅರ್ದು ಬಿಸಾಕಿದ್ರು. ಅಂತ ಪರಿಸ್ಥಿತಿ ಈಗ ಉದ್ಭವ ಆಗಿಲ್ಲ. 2014ರಲ್ಲಿ ಮಾನ್ಯ ಮೋದಿಜಿ ಅವರು ಅಧಿಕಾರ ವಹಿಸಿಕೊಂಡ ದಿವಸದಿಂದ ಇಲ್ಲಿಯವರೆಗೆ ಒಂದು ದಿವಸ ಗ್ಯಾಸಿನ ಸಮಸ್ಯೆ ಆಗಿರಲಿಲ್ಲ, ಸಪ್ಲೈ ಇಲ್ಲ ಅಂತ ಆಗಿಲ್ಲ. ಕ್ಯೂ ಅಲ್ಲಿ ಯಾರು ಹಚ್ಚಿ ನಿಂತಿಲ್ಲ. ಅದಕ್ಕೆ ಮುಂಚೆ ಕ್ಯೂ ಅಲ್ಲಿ ನಿಂತಿರ್ಬೇಕಾಗಿತ್ತು 3 ದಿವಸ 2 ದಿವಸ ಸಿಲಿಂಡರ್ ಇಟ್ಬಿಟ್ಟು ಗ್ಯಾಸ್ ಏಜೆನ್ಸಿಗಳ ಹತ್ರ ಹೋಗಿ ಕಾಡಿ ಬೇಡಿ ತರಬೇಕಾಗಿತ್ತು. 2 ದಿವಸ 3 ದಿವಸ ಮನೆಯಲ್ಲಿ ಗ್ಯಾಸ್ ಇರ್ತಿರ್ಲಿಲ್ಲ, ಅಡಿಗೆ ಮಾಡ್ತಿರ್ಲಿಲ್ಲ. ಅದಕ್ಕೇನ್ ಮಾಡಿದ್ರು, ಕಮರ್ಷಿಯಲ್ ಸಿಲಿಂಡರ್ಸ್ ಬೇರೆ ಮಾಡಿ, ಡೊಮೆಸ್ಟಿಕ್ ಬೇರೆ ಮಾಡಿ, ಇವತ್ತು ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲರಿಗೂ ಸಿಲಿಂಡರ್ ಸಿಗ್ತಿತ್ತು. ಇವತ್ತು ತಾತ್ಕಾಲಿಕವಾದ ಸಮಸ್ಯೆ ಬಂದಿದೆ ಅಂತ ಒಪ್ಕೊಳ್ಳೋಣ. ಯಾತಕ್ಕೆ ಬಂತು? ಯಾರಾದ್ರೂ ನುಂಗಿದ್ರ ಸಿಲಿಂಡರ್ನ? ಮಾತಾಡ್ತಕ್ಕಂಥ ಬೇಜವಾಬ್ದಾರಿ ಇರ್ತಕ್ಕಂಥವರು ಈ ರೀತಿ ಮಾತಾಡ್ತಿರ್ಲಿಲ್ಲ. ಆಯ್ತಾ? ಇವತ್ತು ಯಾವ ಪಾಲಿಸಿ ಫೇಲ್ ಆಗಿಲ್ಲ, ನಿಮ್ಮ ಮಾತುಗಳು ಮಾತ್ರ ಫೇಲ್ ಆಗ್ತಾ ಇರೋದು. ಇದನ್ನ ಈಗ ನಾನು ಅದಕ್ಕೆ ಹೇಳಿದೆ, ಈ ಕಾಮನ್ ಸೆನ್ಸ್ ಇರ್ತಕ್ಕಂಥವರು ಈ ರೀತಿ ಮಾತಾಡಲಿಲ್ಲ. ಇವತ್ತು ಹೇಳಿದ್ದಾರೆ ಜನರು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಅಂತೇಳಿ ಪ್ರಧಾನಮಂತ್ರಿ ಅವರು ನಿನ್ನೆ ತಾನೇ ಹೇಳಿದ್ದಾರೆ. ಈಗ ಪತ್ರಿಕೆ ಹಿಡ್ಕೊಂಡು ಓದುವಾಗ ನೀವು ಶಾರ್ಟೇಜ್ ಅಂತ ಬಂದಿದ್ದನ್ನು ಓದ್ತೀರಿ. ಪ್ರಧಾನಮಂತ್ರಿ ಅವರು ಹೇಳಿಕೆ ಕೊಟ್ಟಿರೋದನ್ನ ಯಾಕೆ ಕಾಣಲಿಲ್ಲ ನಿಮಗೆ? ಕಣ್ಣುಗಳು ಕುರುಡಿತ್ತ ನಿಮಗೆ?